ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಖತ್ ಮೆಲೋಡಿಯಿಂದ ಹಿಡಿದು ಎಲ್ಲ ನೋಡೋ ಖುಷಿ ಆಗುತ್ತೆ. ಅದು ಏನು ಗೊತ್ತಾ, ನಮಗೆ ಯೂಟ್ಯೂಬಲ್ಲಿ ನೋಡಿದಾಗ ಏನು ಫೀಲ್ ಆಗಲಿಲ್ಲ. ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಥಿಯೇಟ್ರಲ್ಲಿ ನೋಡಿದಾಗ ಎಷ್ಟು ಇಷ್ಟ ಆಯಿತು ಅಂದರೆ, ಏನೇ ಇಷ್ಟು ತುಂಬಿಸಿದ್ದಾರೆ, ಕಲರಿಂಗು, ಗ್ರೇಡಿಂಗು ಎಷ್ಟು ಚೆನ್ನಾಗಿ ಅನಿಸ್ಬಿಡ್ತದ್ರೆ. ಬಾ, ನಮಗೆ ಖುಷಿ ಆಗೋಯ್ತು. ಎಸ್, ಈಗ ನಿಮ್ಮ ಸಿನಿಮಾ ನೋಡಿ ಆಡಿಯನ್ಸ್ ಮಾತಾಡಿರೋದಲ್ಲ, ನಮ್ಮ ಕಾರ್ಯಕ್ರಮ ನೋಡಿ ಕೂಡ ಆಡಿಯನ್ಸ್ ಕರೆ ಮಾಡಿದ್ದಾರೆ ಮಾತಾಡೋದಕ್ಕೆ ಅಂತ. ಶಿವರಾಜ್ ಅಂತ ಹೇಳಿ ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ಹಲೋ. ಇಲ್ಲ, ಶಿವಮೊಗ್ಗ. ಹಲೋ 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 ಹಲೋ, ನಮಸ್ತೆ. ಸಿನಿಮಾ ನೋಡಿದ್ರಾ? ಎಸ್, ಓಕೆ. ನಮ್ಮ ಜೊತೆ ಸಿನಿಮಾ ಟೀಮ್ ಇದ್ದಾರೆ. ಹೀರೋ, ಡೈರೆಕ್ಟರ್ ಗಿರಿ ಸರ್, ಪ್ರಜ್ಞಾ ಮೇಡಮ್ ಎಲ್ಲ ಇದ್ದಾರೆ. ಸೊ ಮಾತಾಡಿ. ಹಾಯ್, ನಮಸ್ಕಾರ. ನಮಸ್ತೆ. ನಮಸ್ತೆ ಶಿವರಾಜ್ ಅವರೇ, ನೋಡಿದ್ರ ಸಿನಿಮಾ? ನೋಡಿದೆ. ಯಾವ ಥಿಯೇಟರ್ ನೋಡಿದ್ರಿ? ಶಿವಮೊಗ್ಗ. ಕಟ್ ಆಗ್ತಿದೆ. ಶಿವಮೊಗ್ಗ ಸರ್, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬಂದು ಮಾತಾಡಿ. ಓಕೆ, ಟಿವಿ ನೋಡ್ತಾ ಇದ್ರೆ ವಾಲ್ಯೂಮ್ ಡೌನ್ ಮಾಡಿ ಮಾತಾಡಿ. ಹೋಗಿದ್ವಿ ನಾವು. ಇಲ್ಲ, ಮ್ಯೂಟ್ ಮಾಡಿದ್ದೀನಿ. ಓಕೆ, ಹೇಳಿ. ವೀರಭದ್ರೇಶ್ವರ. ಶಿವಮೊಗ್ಗದ್ದು ಹಾ, ಆಫ್ಟರ್ ಲಾಂಗ್ ಕನ್ನಡ ಮೂವಿ ಎಲ್ಲರೂ ಮಾಡಿದ್ದಾರೆ. ವೆರಿ ಚೆನ್ನಾಗಿತ್ತು. ಪಾಪ ಕಟ್ ಆಗ್ತಿದೆ, ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಇವಾಗ ನೀವು ಸಿನಿಮಾದಲ್ಲಿ ಆ ರೇಂಜಿಗೆ ಪಾಲಿಟಿಕ್ಸ್ ತೋರಿಸ್ತಿದ್ದೀರಾ. ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲೂ ಕೂಡ ಈ ರೇಂಜಿಗೆಲ್ಲ ಪಾಲಿಟಿಕ್ಸ್ ಆಗುತ್ತಾ? ರೆಸಾರ್ಟ್ ರಾಜಕಾರಣ ಎಲ್ಲ ಆಗುತ್ತಾ? ಇರ್ಲಿ, ಅದು ಯಾವಾಗಲೂ ಹಾಗೆ ಈಗ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಅದನ್ನ. ಬಟ್ ಅಲ್ಲೊಂದು ಸರ್ಕಾರ ಹೇಳಿಸಿದೆ ನೋಡಿ, ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಸೈನ್ ಮಾಡೋಕೆ ಅಲ್ಲಿರುತ್ತೆ ನರೇಗಾ ಯೋಜನೆ ಅಂತ ಬರುತ್ತೆ. ಕೆಲವು ಯೋಜನೆಗಳಿಂದ ಹಲವಾರು ಲಕ್ಷಾಂತರ ರೂಪಾಯಿ ಹಣ ಬರುತ್ತೆ. ಆ ಚೆಕ್ ಬರುತ್ತೆ ಗೊತ್ತಾ ನಿಮಗೆ, ಸೆಂಟ್ರಲ್ ಗೌರ್ಮೆಂಟಿಂದ. ಅವ್ರಿಗೆ ಬಿಟ್ಟರೆ ಆ ಚೆಕ್ ರಿಟರ್ನ್ ಆದರೂ ಸುಧಾ ಇನ್ನೊಬ್ರು ಯಾರು ಸೈನ್ ಮಾಡ್ಕೊಳ್ಳೋದು, ಅಲ್ಲಿರುವಂಥ MLA ಆಗ್ಬೋದು, MP ಆಗ್ಬೋದು, DC ಆಗ್ಬೋದು. ಆ್ಯಂಡ್ ಪ್ರಧಾನಮಂತ್ರಿಗೂ ಅದು ಅಧಿಕಾರ ಇಲ್ಲ, ರಾಷ್ಟ್ರಪತಿಗೆ ಇರೋದು. ಇವ್ರು ಹಾಕಬೇಕು ಅಧ್ಯಕ್ಷರು, ಇಲ್ಲ ಅಂದರೆ ರಾಷ್ಟ್ರಪತಿ ಹಾಕಬೇಕು. ಆ ಅಮೌಂಟ್ ಡ್ರಾ ಮಾಡ್ಕೋಬೇಕು ಅಂದರೆ, ಇಲ್ಲ ಅದು ಮುಗೀತು, ವಾಪಸ್ ಇದಕ್ಕೆ ಹೋಗುತ್ತೆ, ಖಜಾನೆಗೆ ಹೋಗುತ್ತೆ ದುಡ್ಡು. ಅಷ್ಟು ಪವರ್ಫುಲ್ ಅದನ್ನ ಅವ್ರು ನೀಟಾಗಿ ಹೇಳಿದ್ದಾರೆ. ಎಷ್ಟೋ ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಇವಾಗ ಗೊತ್ತಾಗಿದೆ ಅಧ್ಯಕ್ಷರಿಗೆ, ಇಷ್ಟೊಂದು ಪವರ್ಫುಲ್ ಇದಪ್ಪ ನಮ್ಮದು ಪೋಸ್ಟ್ ಅಂತ ಕಾಮೆಂಟ್ಸು ಹಾಕಿದ್ರೆ. ನಮ್ಗೆ ಗೊತ್ತೇ ಇರಲಿಲ್ಲ ಸರ್ ವಿಷಯಗಳು. ನನಗೂ ಗೊತ್ತಿರಲಿಲ್ಲ. ನಾನು ಅಲ್ಲಿ ಸಿಚುವೇಶನ್ ಅಲ್ಲಿ ಏನೋ ಇರುತ್ತೆ ಸದಸ್ಯರಿಗೆ ಹೇಳ್ತಾರೆ ಅವರು, ನಮ್ದು ಇಷ್ಟಿದೆ, ನಾವು ಅದಕ್ಕೆ ಚೆನ್ನಾಗಿ ಕೆಲಸ ಮಾಡಬೇಕು, ಅದಕ್ಕೆ ಓಟ್ ಹಾಕಿ ನನಗೆ, ಅದಕ್ಕೆ ನಿಮ್ಮನ್ನು ಗೋವಾ ಕರ್ಕೊಂಬಂದಿದ್ದು ಅನ್ನೋದು. ಈಗ ಎಲ್ಲ ಪಂಚಾಯತಿಗಳಲ್ಲೂ ಈ ರೆಸಾರ್ಟ್ ರಾಜಕಾರಣ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಹೆಂಗೆ ಅಂದರೆ, ಗೋವಾ ಕರ್ಕೊಂಡು ಹೋಗ್ತಾರೆ, ನೆಕ್ಸ್ಟ್ ಡೇ ನೈಟು ಇನ್ನೆಲ್ಲೋ ಮತ್ತೆ ಬೇರೆ ಸ್ಟೇಟ್ ಕರ್ಕೊಂಡು, ಒಂದು ಸ್ಟೇಟಲ್ಲೇ ಉಳಿಸಲ್ಲ ಅವ್ರನ್ನ, ಯಾವುದೋ ಫೋನ್ ಸಂಪರ್ಕ ಬಂದ್ಬಿಡ್ತಾರೆ. ಎಲೆಕ್ಷನ್ ಹೇಳ್ತಾರಲ್ಲ, MLA ಎಲೆಕ್ಷನ್ ಈಸಿಯಾಗಿ ಆಗುತ್ತಂತೆ, ಪಂಚಾಯತಿ ಎಲೆಕ್ಷನ್ ಈಸಿಯಾಗಿ ಆಗೋದಿಲ್ಲ. ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ರಿಟರ್ನ್ಸ್ ತೆಗಿತಾರೆ? ಅದರಲ್ಲೂ ಕೂಡ ಅಷ್ಟೇ ರಿಟರ್ನ್ಸ್. ಕೋಟಿ ಏನು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಈಗ ಲಕ್ಷಗಳಲ್ಲಿ ನಡೀತದೆ. ಬಟ್ ಅಂದರೆ ಸಂಬಂಧಗಳು ಹಾಳಾಗೋಗ್ತವೆ. ಇಲ್ಲಿ ಅಣ್ಣ ತಮ್ಮದಿರೇ ಎಲೆಕ್ಷನ್ ನಿಂತಿರ್ತಾರೆ. ಅಣ್ಣ ಗೆದ್ದ ಅಂದರೆ, ಅಣ್ಣ ಏನೋ ಅಕಸ್ಮಾತ್ ಸತ್ತೋಗ್ಬಿಟ್ಟ ಅಂದ್ರೆ ಮಕ್ಕಳೇ ನೋಡೋಕೆ ಬರಲ್ಲ. 5 ವರ್ಷ ಎಲೆಕ್ಷನ್ಗೆ ಅಣ್ಣ ತಮ್ಮದಿರೇ ಓಡಾಡ್ತಾರೆ. ಇರಲಿ MLA ಎಲೆಕ್ಷನು ಆ ಟೈಮ್ಗೆ ಅಷ್ಟು 15 ದಿನ ಬರ್ತಾರ, ನಾನು ಅವ್ನ ಪರ BJP ಏನು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಪಂಚಾಯತಿಲಿ ಸಂಬಂಧಗಳು ಹಾಳಾಗೋಗ್ತವೆ. ಅಣ್ಣ ತಮ್ಮದಿರು ಹೊಡೆದಾಡ್ತಾರೆ, ಅಕ್ಕಪಕ್ಕ ಮನೆಯವರು ಹೊಡೆದಾಡ್ತಾರೆ. ಇದು ತುಂಬಾ ಅದು ನನ್ನ ಹಳ್ಳಿಯಲ್ಲೇ ಒಬ್ರು ಮುಖ ಒಬ್ರು ನೋಡ್ಬೇಕಾಗಿರುತ್ತೆ. ಇಂಪಾರ್ಟೆನ್ಸ್ ಗೊತ್ತಿಲ್ಲ. ನಾನು ಇದನ್ನು ನನ್ನ ಯಾವುದೋ ಫಸ್ಟ್ ಡೇಟಲ್ಲಿ ನನಗೆ ಇದು ಹಳ್ಳಿಯಲ್ಲಿ ಎಲೆಕ್ಷನ್ ನಡೀತು, ನನ್ನ ಫ್ರೆಂಡ್ ಒಬ್ಬ ನಿಂತಿದ್ದ. ಅವಾಗ ಗೊತ್ತಾಯಿತು, ಇದು ಬರೀ ನಾನು ಜಾತಿಗೋಸ್ಕರ, ನನ್ನ ಏರಿಯಾಗೋಸ್ಕರ, ಮತ್ತು ಎಲ್ಲ ಒಂದು ಸಿಗುವಂಥ 1,200 ರೂಪಾಯಿ ಸಂಬಳಗೋಸ್ಕರ ನಿಂತ್ಕೋತಾರೆ ಹೊರತು ನಾನು ಮೋರಿ ಕ್ಲೀನ್ ಮಾಡಿಸ್ಬೇಕು, ನನ್ನ ಊರನ್ನ ಬರುವಂಥ ದುಡ್ಡು ವಾಪಸ್ ಹೋಗ್ತಾ ಇರುತ್ತೆ, ಬಳಸ್ಕೊಳ್ಳೋದೇ ಇಲ್ಲ ಅಲ್ಲಿ. ಸೊ ಅವ್ರಿಗೆ ಗೊತ್ತಿಲ್ಲ. ಮೆಸೇಜ್ ಕೊಟ್ಟಂಗಾಯ್ತು. ಅದನ್ನ ಇಟ್ಕೊಂಡು ನನ್ನ ಕತೆ ಬರೆದಿದ್ದು. ಸೊ ಸೀಕ್ವೆಲ್ ಅಷ್ಟೇನೆ, ಅವಳು ಇದು ಪೊರ್ಕೆಲಿ ಕಸ ಗುಡಿಸ್ತಾ ಹೇಳ್ತಾರೆ, ಯಾರು ಸಿದ್ದೇಗೌಡ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ಅಧಿಕಾರ ಬೇಕು ಅನ್ನೋದು ಅವರು, ಅಧಿಕಾರ ಸಿಗಲ್ಲ ಇವ್ರಿಗೆ. ಸೊ ಆ ಥರ ಇದೆ. ಓಕೆ, ಈಗ ಒಂದು ಫನ್ ಗೇಮ್ ಆಡೋಣ. ಏನಿಲ್ಲ, ನಾನೊಂದು ಫ್ಯೂ ಮೂವಿ ಡೈಲಾಗ್ಸ್ ಹೇಳ್ತೀನಿ. ಸೊ ಯಾವ ಮೂವಿದು ಅಂತ ಹೇಳ್ಬೋದಾ? ಆ್ಯಕ್ಚುಲಿ ಸತೀಶ್ ಸರಿಗೆ ತುಂಬ ಈಸಿ ಆಗುತ್ತೆ ಅನಿಸುತ್ತೆ, ಬಿಕಾಸ್ ತುಂಬ ಸಿನಿಮಾ ನೋಡ್ತಾರೆ ಎಲ್ಲ. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡೆದ ಅಂದರೆ ಹಾಂ ಸಿನಿಮಾ ಸರ್. ವಿಷ್ಣು ಸರ್ ಡೈಲಾಗ್. ಓಕೆ, ಸಿನಿಮಾ ನೇಮ್ ತಪ್ಪು ಅಲ್ಲ. ಅಯ್ಯೋ ದೇವಾ, ಏನಿದು? ನಾನು ನೋಡಿದ್ದೀನಿ ಪಿಕ್ಚರ್, ಸಿಂಹಾದ್ರಿ ಸಿಂಹ ಅಲ್ಲ. ನೋ, ನಿಜ ಇದು. ಈ ಕೈ ಶೋಭರಾಜ್ ಅವರಿಗೆ ಹೇಳೋದು ಇದಾಗೋದು. ಕರೆಕ್ಟ್. ಸೋತ್ರ. ಓಕೆನಾ? ಕದಂಬ ಮೂವಿ. ಓಕೆ, ಮರ್ತು ಬಿಟ್ಟಿದ್ದೀವಿ ಹೇಳಿ. ನೋ ಪ್ರಾಬ್ಲಮ್. ಅಪ್ಪಾಜಿನಾ? ಅಲ್ಲ, ಕದಂಬ. ಓ
ಕರೆಕ್ಟ್. ಈಗ 7 ಕೋಟಿ ಆಗೋಗ್ಬಿಟ್ಟಿದೆ. ನಾವು ಡೈಲಾಗ್ ಕೋಟಿ ನೆಕ್ಸ್ಟ್ ಹೇಳ್ಬೇಕು. ಈಗ 7 ಕೋಟಿ ಕನ್ನಡಿಗರ ಆಸ್ತಿ ಈಗ ಅಂತ 7 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಕ್ಕೆ. ಸೃಷ್ಟಿ ಮಾಡಿ ಹೊಡೆದ ಅಂದ್ರೆ ಅಪ್ಪಚ್ಚಾಗಿ ಹೋಗ್ಬೇಕು ಗಿರಿ ನೀನು. ಓಕೆ, ನಾ ಬರೋರ್ಗು ಮಾತ್ರ ನನ್ನ ಹವಾ. ನಾನು ಬಂದ್ಮೇಲೆ ಬ್ರಹ್ಮಚಾರಿ ಅದೆಲ್ಲರೂ ಗೊತ್ತಿದ್ದು ರೀಸೆಂಟ್ ಸಿನಿಮಾ ಅಲ್ವಾ. ಓಕೆ, ಏನು ಪಾರ್ಥ ಕೆಂಗಣ್ಣಿಂದ ಓಕೆ. ಜಯಂತ್ ರಾವ್ ಅಂತ ನಮ್ಮಪ್ಪ ಬೇಜಾನ್ ಆಸ್ತಿ ಮಾಡಿದ್ದಾರೆ. ನಮ್ಮಮ್ಮ ಕೂಡ ಬರೋ ಸೊಸೆನ ಸಖತ್ತಾಗಿ ನೋಡ್ಕೊಳ್ತಾರೆ. ಜಯಂತ್ ರಾವ್ ಅಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ನಮ್ಮಮ್ಮ ಕೂಡ ಬರೋ ಮುಂಗಾರು ಮಳೆ. ಗೊತ್ತಿಲ್ಲ. ಜಯಂತರಾವ್ ಅಂತ ಮುಂಗಾರು ಮುಂಗಾರು ಮಳೆ ಚೇಂದ್ರ ಅಂತ ಹೆಸರು. ಯಾಕೆ ನಮ್ಗೆ ಪ್ರೀತಮ್ ಗೊತ್ತು. ಹಾ, ಅಲ್ಲ, ಅವ್ರ ಅಪ್ಪನ ಹೆಸರು ಜಯಂತ್ ರಾವ್. ಮುಂದುವರ್ಸೋಣ. ಈ ಗೇಮ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಓಕೆ. ನೀವು ಊರು ಹೇಳ್ತೀರಾ? ಶಿವರಾಜ್ ಮೇಡಮ್, ಬೆಂಗಳೂರು. ಓಕೆ, ಶಿವರಾಜ್ ಅಂತ ನಾಗರಬಾವಿಯಿಂದ ಕಾಲ್ ಮಾಡಿರೋದು. ಓಕೆ, ಸಿನಿಮಾ ಅವ್ರಿಲ್ಲ ಅಂತ ಬರೀ ಆನೆ ಮರೆ. ಸರಿ, ಎಸ್, ಸಿನಿಮಾ ಟೀಮ್ ಇದ್ದಾರೆ. ಅಯೋಗ್ಯ ಟು ನೋಡಿದ್ರ ಸಿನಿಮಾ? ಓಕೆ, ಮಾತಾಡಿ. ಹೇಗನಿಸ್ತು ಸಿನಿಮಾ ಶಿವರಾಜ್? ಹೇಗನಿಸ್ತು ಸಿನಿಮಾ? ತುಂಬಾ ಸರ್. ನೀವು ವೀರೇಶ್ ಹಾಕೊಂಡು ಫಸ್ಟ್ ವೀರೇಶ್ 1.5 ಶೋ ಹೋಗಿದ್ದು. ವೀರೇಶ್ ಹೋಗಿದ್ರಾ? ವೀರೇಶ್ ವೀರೇಶ್ ಬಂದಿದ್ವಿ, ನಾವು ವಿಸಿಟ್ ಮಾಡಿದ್ವಿ. ಏನೋ ಫೋನೇ ಕಟ್ಕಟ್ಟ. ಓಕೆ, ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ಇನ್ನೊಂದು ಗೇಮ್ ಮುಂದುವರಿಸ್ಬಿಡೋಣ. ಶಿವರಾಜ್ ಸರ್, ಥ್ಯಾಂಕ್ ಯು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ನವಗ್ರಹ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಯಾರು ಕೇಳ್ತಾ ಇರೋದು? ಅಲ್ಲ, ಯಾರು ಕೇಳ್ತಾ ಓಕೆ, ಪಟಾಕಿ ಯಾವ್ದೇ ಆಗಿರ್ಲಿ ಹಣ್ಸೋರ್ ನಾವಾಗಿರ್ಬೇಕು. ಜಕಿ. ಹಾ, ಎಸ್, ಇದು ರೈಟು. ಜೈ ಕರ್ನಾಟಕ ಮಾತೆ. ನಾನು ಡಬ್ಬಿಂಗ್ ನ ವಿರೋಧಿಸ್ತೀನಿ. ನಮ್ದೆ ಓಕೆ, ಖುಷಿ ಇದ್ದಾಗ ದೇವ್ರು ಎಂತೆಂತರ್ನೋ ಸೃಷ್ಟಿ ಮಾಡಿರ್ತಾರೆ. ತುಂಬಾ ಏನು ತಲೆ ಕೆಟ್ಟವಾಗ ನನ್ನ ಹಾ ಹೇಳಿ ಸಿನಿಮಾ ಬಚ್ಚನ್ ಅಲ್ಲ ಬಚ್ಚನ್ 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 ನಾನು ಬಚ್ಚೇಗೌಡ. ಓ ಎಸ್, ನಿಮ್ ಮೂವಿಯಲ್ಲಿ ಇದೆ ಅಲ್ಲ ಅದು? ಇದೆ ನೋಡಿ. ತುಂಬಾ ಸರಿ ಯೂಸ್ ಮಾಡ್ಬಿಟ್ಟಿದ್ದೀರಾ, ಬಚ್ಚ ನೀನು ಬಚ್ಚೇಗೌಡ ನಾನು ಅಂತ. ಎಸ್, ಈಗ ನಾನೊಂದು ಡೈಲಾಗ್ ನಂಗೆ ಅದ್ರಲ್ಲಿ ತುಂಬಾ ಕನೆಕ್ಟ್ ಆಗಿದೆ. ಅದು ಅಂದ್ರೆ ಸಪ್ತಪದಿ ಡೈಲಾಗ್. ನೀವಾಗಲೇ ಅದ್ರ ಬಗ್ಗೆ ಮಾತಾಡಿದ್ರಿ. ಒಂದೆಷ್ಟು ಅರ್ಥಪೂರ್ಣವಾಗಿದೆ. ಇವ್ರು ಹೇಳೋ ವರ್ಷನ್ ಕೂಡ ಚೆನ್ನಾಗಿದೆ, ರಚಿತಾರಾಮ್ ಅವ್ರು ಹೇಳೋ ವರ್ಷನ್ ಕೂಡ ಸಖತ್ತಾಗಿದೆ. ಸೊ ಹೇಗೆ ಆ ಡೈಲಾಗು? ಮಾಸ್ತಿ ಸರ್ ಡೈಲಾಗ್ ಅಂದ್ರೆ ನೆಕ್ಸ್ಟ್ ಮಾತೇ ಬೇಡ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನನ್ನ ಮದುವೆ ಸಂದರ್ಭದಲ್ಲಿ ನನ್ನ ವೈಫ್ಗೆ ಅದನ್ನು ಬೆಳ್ಳಿ ಇಟ್ಕೊಂಡು ಒಂದೊಂದೇ ಸಪ್ತಪದಿ ತುಳಿಬೇಕು. ಅವರು ಸಂಸ್ಕೃತಲ್ಲಿ ಹೇಳ್ತಿದ್ರು ಅದನ್ನು, ಮತ್ತು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ರು. ನೋಡಪ್ಪ ಹಿಂಗೆ ಹೇಳಿದ ಏನು ಗೊತ್ತಾ ಅರ್ಥ ಇದೋ ಅಂತ ಸ್ಟ್ರಿಕ್ಟಾಗಿ ಹೇಳ್ತಿದ್ರು. ಹಿಂಗೆ ನೋಡ್ಕೋಬೇಕು ಅಂತ. ಆಯಿತು ನೆಕ್ಸ್ಟು ಅಂದರೆ ಎರಡನೇ ಹೆಜ್ಜೆ ಮೂರನೇ ಹೆಜ್ಜೆ ಹೇಳ್ಬೇಕಾದ್ರೆ ನನಗೆ ತಲೆಯಲ್ಲಿ ಓಡ್ತಾ ಇತ್ತು, ಇಷ್ಟು ಚೆನ್ನಾಗಿದೆಯಲ್ಲ ಈ ಪದಗಳ ಅರ್ಥ ಅಂದ್ಬಿಟ್ಟು ನನಗೆ ಆ ಸಿಚುವೇಶನ್ಗೆ ಒಂದು ಲೀಡ್ ಬೇಕಾಗಿತ್ತು. 2 ಸಾಂಗ್ ಲೀಡ್ ನೋಡಿ. ಈ ರಚಿತಾರಾಮ್ ಅವರು ಹೇಳ್ಬೇಕಾದ್ರೆ ಒಂದು ಪ್ಯಾಥೋ ಮೂಡ್ಗೆ ಹೋಗ್ತೀವಿ, ಲವ್ ಪ್ರಪೋಸ್ ಮಾಡ್ತಾರೆ ಇವರು, 2 ಮೂಡ್ಗೂ 2 ಲೀಡ್ ಬೇಕಾಗಿತ್ತು. ಆಗ ರೌಂಡ್ ಅಪ್ ಮಾಡೋಣ ಅಂಥೇಳಿ ಮಾಸ್ತಿ ಅವ್ರಿಗೆ ಕಾಲ್ ಮಾಡಿದೆ. ನನಗೆ ಹಿಂಗೆ ಅನ್ಕೋತಾ ಇದ್ದೀನಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ಟು ನಮ್ಗೆ ಈ ಥರ ಬೇಡ, ಸಂಸ್ಕೃತನಾಗ ಟ್ರಾನ್ಸ್ಲೇಟ್ ಮಾಡೋದು ಬೇಡ. ಬಟ್ ಹೆಣ್ಣು ತನ್ನ ಏನು ಭಾವನೆಗಳು ತಿನ್ನೋ ಅನ್ನೋದಲ್ಲಿ ಹೆಸರೇ ಬರೆದಿರಬೇಕು, ಸ್ವಾಭಿಮಾನಿಯಾಗಿರ್ತಾಳೆ, ಗಂಡನ್ನ ಪೊಸೆಸಿವ್ನೆಸ್ ಇರಬೇಕು. ಬಟ್ ಅವ್ನು ಹೆಂಗೆ ಹೇಳ್ತಾನೆ, ಅವನು ರಾಜನ ಥರ ಥಿಂಕ್ ಮಾಡಬೇಕು. ಗುರು ನನ್ನ ಹತ್ರ ಏನೂ ಇಲ್ಲ, ಬಟ್ ನಾನು ಹುಡುಗಿ ನಾನು ರಾಣಿ ಥರ ನೋಡ್ಕೋತೀನಿ, ಅದು ನಾನು ರಾಜ ಬೇಕಾದ್ರೂ ಆಗ್ತೀನಿ, ಆ ಥರ ಬೇಕು ನನಗೆ ಅನ್ನೋದೆಲ್ಲ. ಅವರು ತುಂಬ ಮುದ್ದಾಗಿ ಒಂದಷ್ಟು ಬರೆದಿದ್ರು, 20-25 ಬರೆದಿದ್ರು. ಅದನ್ನು ಕಟ್ ಮಾಡಿ 7ಕ್ಕೆ ನಾನು ಇಳಿಸಿ ಅದನ್ನು ಸೀನ ಕನ್ವರ್ಟ್ ಮಾಡಿ ಕೊಟ್ಟೆ. ಬಟ್ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂತು. ಇವ್ರದ್ದು ಅವ್ರಿಗೆ ಕೌಂಟ್ರ್ ಹೇಳ್ಬೇಕಾರೆ ಹೇಳ್ತಾರಲ್ಲ ಇಬ್ರು ಕುಡಿದ್ಬಿಟ್ಟು, ಇನ್ನೂ ಹೆಸರಲ್ಲಿ ಅವ್ರ ಅಮ್ಮನ ಹೆಸರು ಬರ್ದಿರುತ್ತೆ ಅನ್ನದ ಮೇಲೆ ಮುಗೀತು. ಆಗಲ್ಲ, ಯಾವುದು ಆಗಲ್ಲ. ಅದನ್ನ ರಚಿತಾರಾಮ್ ಅವ್ರು ಕೇಳಿಸ್ಕೊಂಡಿದ್ರು, ಅಲ್ಲಿ 2 ಕೊಡ್ತಾ ಇದ್ರು.